ಬಿಜೆಪಿ ಮೊದಲ ಲಿಸ್ಟ್ ನಲ್ಲೇ 21 ಕ್ಷೇತ್ರಗಳು ಈಗ ಆಲ್ರೆಡಿ ಫೈನಲ್ ಆಗಿ ಅಭ್ಯರ್ಥಿಗಳನ್ನ ಕೂಡ ಅಲ್ಲಿ ಈಗ ಆಲ್ರೆಡಿ ಪ್ರಕಟ ಮಾಡಲಾಗಿರುವಂತದ್ದು. ಆದ್ರೆ ಇನ್ನೂ ಕೂಡ ಕಗ್ಗಂಟಾಗಿ ಉಳಿದಿದೆ 7 ಲೋಕಸಭಾ ಕ್ಷೇತ್ರಗಳು. ಯಾರನ್ನ ಆಯ್ಕೆ ಮಾಡಬೇಕು, ಯಾರು ಅಭ್ಯರ್ಥಿಗಳಾಗಬೇಕು ಅಂತ 7 ಕ್ಷೇತ್ರಗಳಲ್ಲಿ ಅಡಗಿದೆ ಭಾರಿ ಲೆಕ್ಕಾಚಾರ. ಬಿಜೆಪಿಯ ಮೊದಲ ಲಿಸ್ಟ್ ನಲ್ಲಿ 21 ಅಭ್ಯರ್ಥಿಗಳ ಹೆಸರು ಕೂಡ ಈಗ ಆಲ್ರೆಡಿ ಔಟ್ ಆಗಿದೆ. ಆದ್ರೆ ಉಳಿದಂತ 7 ಲೋಕಸಭಾ ಕ್ಷೇತ್ರಗಳಿಗೆ ಯಾರನ್ನ ಆಯ್ಕೆ ಮಾಡಬೇಕು, ಏನು ಎತ್ತ ಅನ್ನೋದ್ರ ಲೆಕ್ಕಾಚಾರ ಇನ್ನೂ ಕೂಡ ನಡೀತಾನೆ ಇದೆ. ಚಾಣಕ್ಯ ಅಮಿತ್ ಶಾ ಅವರು ಇನ್ನೂ ಕೂಡ ಲೆಕ್ಕಾಚಾರವನ್ನ ಮಾಡ್ತಾನೆ ಇದ್ದಾರೆ. ಆ 7 ಕ್ಷೇತ್ರಗಳು ಮಂಡ್ಯ, ಕೋಲಾರ, ರಾಯಚೂರು, ಬೆಂಗಳೂರು ದಕ್ಷಿಣ, ಚಿಕ್ಕೋಡಿ, ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳು. ಈ 7 ಕ್ಷೇತ್ರಗಳಿಗೆ ಇನ್ನೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ ಯಾರಿಗೆ ಅಂತ. ಇದರ ಹಿಂದೆ ರಣತಂತ್ರ ಇದೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿದು. ಸೊ ಅದಕ್ಕೋಸ್ಕರನೇ ಅವರು ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಒಂದ್ ಕಡೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲಿಸುವಂತಹ ಸಾಧ್ಯತೆ ಇದೆ ಬಿಜೆಪಿ. ನಿಖಿಲ್ನ ಸೋಲಿಸೋದೇ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಆಗಿದೆ. ಇದೇ ಕಾರಣಕ್ಕೆ ಮಂಡ್ಯ ಟಿಕೆಟ್ ಅನ್ನ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಬಿಜೆಪಿ ಇಲ್ಲಿ. ಮತ್ತು ಒಂದ್ ಕಡೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿನಿಗೆ ಟಿಕೆಟ್ಗೆ ಮೀನಾಮೇಷವನ್ನ ಯಾವ ಕಾರಣಕ್ಕೆ ಎಣಿಸಲಾಗ್ತಾ ಇದೆ? ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯೇ ಇಲ್ಲಿ ಮಾನದಂಡನ ಅವರು ಘೋಷಣೆ ಮಾಡಾದ್ಮೇಲೆನೆ ಇವರ ಹೆಸರನ್ನ ಘೋಷಣೆ ಮಾಡ್ತಾರ. 2ನೇ ಲಿಸ್ಟ್ ನಲ್ಲಿ ತೇಜಸ್ವಿನಿ ಹೆಸರು ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ರಾಜ್ಯ ಘಟಕದಿಂದ ಅವರ ಹೆಸರನ್ನ ಕಳಿಸಲಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದೇ ರಹಸ್ಯವಾಗಿದೆ. ಡಿಕೆ ಸಹೋದರರ ಶಕ್ತಿಗೆ ಹೆದರಿದ್ಯಾ ಬಿಜೆಪಿ ಪಾಳೆಯ ಅನ್ನುವ ಪ್ರಶ್ನೆ ಕೂಡ ಇದೆ. ಸಿಪಿ ಯೋಗೇಶ್ವರ್, ಎಂ ರವೀಂದ್ರ ಬಿಟ್ರೆ ಬಿಜೆಪಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಭ್ಯರ್ಥಿಗಳೇ ಇಲ್ಲ. ಇನ್ನು ಕಗ್ಗಂಟಾಗಿಯೇ ಉಳಿದಿದೆ ಕೋಲಾರದ ಟಿಕೆಟ್ ಕೂಡ. ಯಾಕೆಂದ್ರೆ KH ಮುನಿಯಪ್ಪ ಅವರನ್ನ ಸೋಲಿಸಬೇಕು ಅಂದ್ರೆ ಪ್ರಬಲ ಅಭ್ಯರ್ಥಿ ಬೇಕು. ಇಲ್ಲಿ DS ವೀರಯ್ಯ, ಕೆ ಶಿವರಾಮ್ ಅವರ ಪರವಾಗಿ ಯಡಿಯೂರಪ್ಪನವರು ಇಲ್ಲಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಒಂದ್ ಕಡೆ DS ವೀರಯ್ಯ, ಛಲವಾದಿ ನಾರಾಯಣ ಸ್ವಾಮಿ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಟಿಕೆಟ್ಗೆ. KH ಮುನಿಯಪ್ಪ ಮಣಿಸಲು ಇರುವಂತಹ ಅವಕಾಶವನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮುನಿಯಪ್ಪ ವಿರುದ್ಧ ಪ್ರಬಲ ಅಭ್ಯರ್ಥಿಗಾಗಿ ಹುಡುಕಾಟ ನಡೆದಿದೆ. ಯಾಕೆಂದ್ರೆ ಮುನಿಯಪ್ಪ ಅವರಿಗೆ ಅವರ ಕಾಂಗ್ರೆಸ್ನ ಶಾಸಕರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಬಿಜೆಪಿ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ. ರಾಯಚೂರು BV ನಾಯಕ್ ವಿರುದ್ಧ ಅಭ್ಯರ್ಥಿಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದೆ ಬಿಜೆಪಿ. ಹಾಲಿ ಸಂಸದರು BV ನಾಯಕ್ ಅವರು ಅವರನ್ನ ಸೋಲಿಸೋದಕ್ಕೋಸ್ಕರ ಅಮರೇಶ್ ನಾಯಕ್, ಅನಂತರಾಜು ನಾಯಕ್ ಅವರು ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. ಇವರ ಜೊತೆಗೆ ತಿಪ್ಪರಾಜು ಕೂಡ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ ಟಿಕೆಟ್ಗೋಸ್ಕರ. ಇನ್ನೊಂದ್ ಕಡೆ ಚಿಕ್ಕೋಡಿಯಲ್ಲಿ ಹಾಲಿ ಕಾಂಗ್ರೆಸ್ನ ಸಂಸದ ಪ್ರಕಾಶ್ ಹುಕ್ಕೇರಿಯನ್ನ ಸೋಲಿಸೋದಕ್ಕೆ ಅಭ್ಯರ್ಥಿ ಆಯ್ಕೆಯನ್ನ ಮಾಡೋದಕ್ಕೆ ಕಗ್ಗಂಟಾಗಿದೆ. ರಮೇಶ್ ಕತ್ತಿ, ಅಪ್ಪ ಸಾಹೇಬ್ ಜೊಲ್ಲೆ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಹುಕ್ಕೇರಿಯನ್ನ ಕಟ್ಟಿ ಹಾಕಲು ಬಿಜೆಪಿಯಿಂದ ಗಟ್ಟಿ ಅಭ್ಯರ್ಥಿಯ ಶೋಧವನ್ನ ನಡೆಸಲಾಗ್ತಾ ಇದೆ. ಇನ್ನು ಕೊಪ್ಪಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಾಲಿ ಸಂಸದರಾಗಿದ್ದಾರೆ ಕರಡಿ ಸಂಗಣ್ಣವರು. ಆದ್ರೆ ಅವರ ಹೆಸರು ಮಾತ್ರ ಇದುವರೆಗೂ ಘೋಷಣೆ ಆಗಿಲ್ಲ. 2ನೇ ಹಂತದಲ್ಲೂ ಕೂಡ ಘೋಷಣೆ ಆಗೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸಂಗಣ್ಣ ಕರಡಿ ಅವರು. ಹಾಲಿ ಸಂಸದರು ಕೂಡ ಹಾಲಿ ಕೊಪ್ಪಳದ ಸಂಸದರ ಹೆಸರು ಮಾತ್ರ ಇದುವರೆಗೂ ಘೋಷಣೆ ಆಗಿಲ್ಲ. 28 ಕ್ಷೇತ್ರಗಳ ಪೈಕಿ 21 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದೆ ಬಿಜೆಪಿ ಅಭ್ಯರ್ಥಿಗಳನ್ನ. ಉಳಿದಂತ ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿಲ್ಲ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ರಮೇಶ್, ಇಲ್ಲಿ 7 ಕ್ಷೇತ್ರಗಳಿಗೆ ಇನ್ನೂ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿಲ್ಲ. ಏನ್ ಕಾರಣ ಇದೆ ಅಂತ? ಸಮರ್ಥ ಅಭ್ಯರ್ಥಿ ಸಿಗ್ತಾ ಇಲ್ಲ ಅಂತನಾ, ಬಂಡಾಯದ ಭೀತಿನ, ಅಥವಾ ಬೇರೆ ಏನಾದ್ರೂ ಲೆಕ್ಕಾಚಾರ ಇದೆಯಾ? ಪೃಥ್ವಿರಾಜ್, ಕೆಲವು ಕಡೆಗಳಲ್ಲಿ ಸಮರ್ಥ ಅಭ್ಯರ್ಥಿ ಇದ್ರೂ ಕೂಡ ಕಾಂಗ್ರೆಸ್ನ ರಣತಂತ್ರವನ್ನ ಎದುರು ನೋಡ್ತಾ ಇರುವಂತದ್ದು ಬಿಜೆಪಿ. ಮತ್ತೊಂದು ಕಡೆಯಲ್ಲಿ ಕೆಲವು ಕಡೆಗಳಲ್ಲಿ ಸಮರ್ಥ ಅಭ್ಯರ್ಥಿಯನ್ನು ಕೂಡ ಹುಡುಕಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಕೊಪ್ಪಳಕ್ಕೆ ಬಂದರೆ ಅಲ್ಲಿ ಕರಡಿ ಸಂಗಣ್ಣ ಅವರ ವಿರುದ್ಧವಾಗಿ ಸಾಕಷ್ಟು ಅಲೆ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರ ಈಗ ಏನು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ತಲೆನೋವಾಗಿರತಕ್ಕಂಥದ್ದು. ಅಲ್ಲಿ 3-4 ಜನ ಅಭ್ಯರ್ಥಿಗಳಿದ್ರೂ ಕೂಡ ಗೆಲ್ಲುವಂತಹ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಇದೆ. ಸೊ ಆ ಕಾರಣಕ್ಕಾಗಿ ಈಗಾಗಲೇ ನ್ಯೂಸ್ 18 ವರದಿ ಮಾಡಿದ ರೀತಿಯಲ್ಲಿ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಸಾಧ್ಯತೆ ಕಡಿಮೆ ಇದ್ರೂ ಕೂಡ ಅಲ್ಲಿ ಗೆಲ್ಲುವಂತಹ ಅಭ್ಯರ್ಥಿ ಇಲ್ಲ. ಸೊ ಆ ಕಾರಣಕ್ಕಾಗಿ ಕರಡಿ ಸಂಗಣ್ಣ ಅವರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಇನ್ನು ಮಂಡ್ಯ ಕ್ಷೇತ್ರಕ್ಕೆ ಬಂದ್ರೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಅನ್ನುವಂಥದ್ದು ಬಿಜೆಪಿ ಅಜೆಂಡಾ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಅಭ್ಯರ್ಥಿ ಸಿದ್ದರಾಮಯ್ಯ ಅವರನ್ನ ಈಗಾಗಲೇ ಸಿದ್ಧಪಡಿಸಿದ್ರು ಕೂಡ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅಥವಾ ಘೋಷಣೆ ಮಾಡದೆ ಏನು ಅಭ್ಯರ್ಥಿಯನ್ನು ಹಿಂಪಡೆದು ಅಲ್ಲಿ ಸುಮಲತಾ ಅವರಿಗೆ ಬೆಂಬಲವನ್ನು ಸೂಚಿಸುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಆ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಬೇಕು ಅನ್ನುವಂಥದ್ದು. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ CP ಯೋಗೇಶ್ವರ್ ಅವರು
ಕಣಕ್ಕಿಳಿಲಿಕ್ಕೆ ಸಿದ್ಧರಾಗಿಲ್ಲ. ಸೊ ಆ ಕಾರಣಕ್ಕಾಗಿ ಅವರ ಪುತ್ರಿ ನಿಶಾ ಯೋಗೇಶ್ ಅವರನ್ನ ಕಣಕ್ಕಿಳಿಸಲಿಕ್ಕೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ತೀರ್ಮಾನವನ್ನ ಮಾಡಿದೆ. ಆದ್ರೆ ಕೊನೆಯ ಅಂದ್ರೆ 2ನೇ ಪಟ್ಟಿಯಲ್ಲಿ ಅವರ ಹೆಸರು ಸೇರ್ಪಡೆ ಆಗುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಕೂಡ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಡಿ ಕೆ ಸುರೇಶ್ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಈಗಾಗಲೇ ನಿರ್ಧಾರ ಆಗಿದ್ರು ಕೂಡ ರಾಹುಲ್ ಗಾಂಧಿ ಅವರು ಅಮೇಥಿಯಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಆ ಒಂದು ಜಿಲ್ಲೆಯ ಕ್ಷೇತ್ರದ ಒಂದು ಟಿಕೆಟ್ ಅನ್ನು ಈಗ ಹೋಲ್ಡ್ ಮಾಡಿರುವಂತದ್ದು. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಈಗಾಗಲೇ ಟಿಕೆಟ್ ಕೂಡ ಅವರೇ ಅಂತಿಮ ಅಭ್ಯರ್ಥಿ ಅನ್ನುವಂಥದ್ದು ನಿರ್ಧಾರ ಆಗಿದ್ರು ಕೂಡ ಕೊನೆ ಕ್ಷಣದವರೆಗೂ ಕೂಡ ಕಾದು ನೋಡಬೇಕು ಕಾಂಗ್ರೆಸ್ನಲ್ಲಿ ಅಲ್ಲಿ ಯಾವ ಅಭ್ಯರ್ಥಿಯನ್ನು ಹಾಕ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಚರ್ಚೆ ನಡೀತಾ ಇರುವಂತದ್ದು. ಇನ್ನು ರಾಯಚೂರಿನಲ್ಲಿ ಈಗಾಗಲೇ ತಿಪ್ಪರಾಜು ಮತ್ತೆ ಅಮರೇಶ್ ನಾಯಕ್ ನಡುವೆ ಸಾಕಷ್ಟು ಪೈಪೋಟಿ ಇದೆ. ಜೊತೆಗೆ ಅಲ್ಲಿ ಇನ್ನೊಂದು ಕಡೆನಲ್ಲಿ ಹಾಲಿ ಶಾಸಕರಾದಂತಹ ಶಿವಗೌಡ ನಾಯಕ್ ಅವರು ತಮ್ಮ ಅಂಕಲ್ ಆಗಿರ್ತಕ್ಕಂಥ ಅಮರನಾಥ್ ಅವರಿಗೂ ಕೂಡ ಟಿಕೆಟ್ ಕೊಡಿಸಬೇಕು ಅನ್ನುವಂತಹ ಲಾಬಿಯನ್ನು ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿ ಗೆಲ್ಲುವಂತ ಅಭ್ಯರ್ಥಿ ಯಾರು ತಿಪ್ಪರಾಜು ಅವರಿಗೆ ಕೊಟ್ಟರೆ ಟಿಕೆಟ್ ಅನ್ನ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತ ಮಾತುಗಳು ಇದ್ರೂ ಕೂಡ ಅಂತಿಮವಾಗಿ ಲೆಕ್ಕಾಚಾರಗಳನ್ನು ಹಾಕಿ ಅಲ್ಲಿ ಘೋಷಣೆ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಈ 7 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಹೋಲ್ಡ್ ಮಾಡಿರ್ತಕ್ಕಂಥದ್ದು. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗೆ ಬಿಜೆಪಿ ಹೈಕಮಾಂಡ್ ಮತ್ತೊಮ್ಮೆ ಚರ್ಚೆ ನಡೆಸಿ ಸಮಾಲೋಚನೆಯನ್ನ ಮಾಡಿ ಅಂತಿಮವಾಗಿ ಗೆಲ್ಲುವಂತ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿ ಪಟ್ಟಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.